ರಾತ್ರೋರಾತ್ರಿ ಹನುಮಧ್ವಜ ತೆರವಿಗೆ ಬಂದಂತಹ ಅಧಿಕಾರಿಗಳ ನಿರ್ಧಾರವನ್ನು ಖಂಡಿಸಿ ಗ್ರಾಮಸ್ಥರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿರ್ತಕ್ಕಂಥ ಘಟನೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಿದೆ. ರಾತ್ರೋರಾತ್ರಿ ಹನುಮಧ್ವಜ ತೆರವಿಗೆ ವಿರೋಧ. ಇಲ್ಲಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮಂಡ್ಯ ಎಸಿ ಶಿವಮೂರ್ತಿ ಮತ್ತು ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ನೇತೃತ್ವದಲ್ಲಿ ಧ್ವಜ ತೆರವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಹನುಮಧ್ವಜ ತೆರವು ಮಾಡದಂತೆ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿದ್ದಾರೆ. ಕೆರಗೋಡು ಗ್ರಾಮದಲ್ಲಿ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಗ್ರಾಮಸ್ಥರ ಮೇಲೆ ಪೊಲೀಸರು ಲಾಠಿ ಚಾರ್ಜನ್ನು ಮಾಡಿದ್ದಾರೆ. ರಾಮನ ಬ್ಯಾನರ್ ಕಿತ್ತು ಹಾಕಿದ್ದಾರೆ ಪೊಲೀಸರು. ಇದರಿಂದ ರೊಚ್ಚಿಗೆದ್ದಂತಹ ಜನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಗೋಡ ಗೋಡ ಸ್ವಲ್ಪ ಹಿಂದಕ್ಕೆ ಬರ ಗೋಡ 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 ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗತ್ತೆ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ 108 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿಲ್ಲಿಸಿರ್ತಾರೆ ಈ ಊರಿನಲ್ಲಿ. ಆಗ ಆ ಧ್ವಜಸ್ತಂಭದ ಮೇಲೆ ಹನುಮಧ್ವಜ ಹಾರಿಸೋದಕ್ಕೆ ಪರ್ಮಿಷನ್ ಸಿಕ್ಕಿರುತ್ತೆ. ಬಟ್ ಅದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿರ್ತಾರೆ, ಇಷ್ಟು ದಿನಗಳು ಅಂತ. ಅದಾದ ನಂತರ ತೆರವು ಮಾಡಬೇಕು ಅಂತಕ್ಕಂಥದ್ದು ಮಂಡ್ಯದ ಅಸಿಸ್ಟೆಂಟ್ ಕಮಿಷನರ್ ಶಿವಮೂರ್ತಿ ಅವರು, ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ಅವರು ಬಂದಿದ್ದಾರೆ. ಬಟ್ ಇಲ್ಲ, ಇದು ಪರ್ಮನೆಂಟ್ ಆಗಿರಬೇಕಿಲ್ಲಿ ಅಂತ ಗ್ರಾಮಸ್ಥರು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಸ್ವಲ್ಪ ಇದರ ಹಿನ್ನೆಲೆಯನ್ನು ಹೇಳಿ. ಯಾತಕ್ಕೋಸ್ಕರ ಹನುಮಧ್ವಜ ತೆರವಿಗೆ ಇವರು ಮುಂದಾಗಿದ್ದಾರೆ? ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದು? ಎಷ್ಟು ದಿನಗಳ ಪರ್ಮಿಷನ್ ಕೊಟ್ಟಿದ್ರು? ಈಗ ಗ್ರಾಮಸ್ಥರ ವಿರೋಧ ಯಾಕೆ? ಏನು ನಡೀತಾ ಇದೆ ಈಗ ರೈಟ್ ನೌ? ಅರವಿಂದ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಏನಾಯಿತು, ಆ ನಿಟ್ಟಿನಲ್ಲಿ ಅದರ ಸ್ಮರಣಾರ್ಥ ಕೆರಗೋಡು ಗ್ರಾಮದಲ್ಲಿ ಈ ಒಂದು ಧ್ವಜವನ್ನು ಹಾಕಿರುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದೊಂದು ರೆಜುಲೇಷನ್ ಕೂಡ ಆಗಿದೆ. ಇಲ್ಲಿ ಹನುಮ ಧ್ವಜವನ್ನು ಪರ್ಮನೆಂಟ್ ಆಗಿ, ಅಂದರೆ ರಾಷ್ಟ್ರೀಯ ಹಬ್ಬಗಳ ವೇಳೆಯಲ್ಲಿ ರಾಷ್ಟ್ರಧ್ವಜವನ್ನು ಮಾತ್ರ ಹಾರಾಡಿಸಬೇಕು, ಅದನ್ನು ಉರುಳಿತಂತೆ ಹನುಮ ಧ್ವಜವೇ ಕೂಡ ಈ ಒಂದು ಧ್ವಜಸ್ತಂಭದಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೆಜುಲೇಷನ್ ಕೂಡ ಆಗುತ್ತೆ. ಅದಕ್ಕೆ ಪರ್ಮಿಷನ್ ಸಹ ಇಲ್ಲಿನ ಗ್ರಾಮಸ್ಥರಿಗೆ ಸಿಗುತ್ತೆ. ಆ ಒಂದು ಪರ್ಮಿಷನ್ನ ಆಧಾರದ ಮೇಲೆ ಇಲ್ಲಿ ಹನುಮ ಧ್ವಜವನ್ನು ಹಾರಾಟವನ್ನು, ಅಂದರೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬೃಹತ್ ಧ್ವಜಸ್ತಂಭವನ್ನು ಮಾಡ್ತಾರೆ. ಜೊತೆಗೆ ಅವತ್ತಿನಿಂದಲೂ ಕೂಡ ಹನುಮ ಧ್ವಜ ಹಾರಾಡ್ತಾ ಇರ್ತದೆ. ಆದರೆ ಇದೀಗ ಅಧಿಕಾರಿಗಳು ಒಂದು ಧರ್ಮಕ್ಕೆ ಸೀಮಿತವಾದಂತಹ ಬಾವುಟವನ್ನು ಹಾಕುವಂತಿಲ್ಲ ನಿಟ್ಟಿನಲ್ಲಿ ಇದೀಗ ತೆರವು ಕಾರ್ಯಾಚರಣೆಗೆ ಬಂದಿರುತ್ತದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಪೊಲೀಸ್ ಅವರು ಏನು ಹನುಮ ಧ್ವಜವನ್ನ ಇಳಿಸೋ ನಿಟ್ಟಿನಲ್ಲಿ ಒಂದ್ ಕಡೆ ಮುಂದಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ಇಲ್ಲಿನ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹನುಮ ಧ್ವಜವನ್ನ ಇಳಿಸಬಾರದು, ಯಾಕಂದ್ರೆ ನಾವು ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ, ಗ್ರಾಮ ಪಂಚಾಯಿತಿಯಲ್ಲಿ ರೆಜುಲೇಷನ್ ಆಗಿದೆ. ಆದ್ರೂ ಸಹ ಈ ನಿಟ್ಟಿನಲ್ಲಿ ಈಗ ಬಂದು ಇಲ್ಲಿ ವಿಷ ಬೀಜ ಬಿಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲಿನ ಶಾಸಕರು ಮತ್ತೆ ಸಚಿವರು ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂತದ್ದು. ಇಲ್ಲಿಂದ ಹಿಂದೂ ಕಾರ್ಯಕರ್ತರು ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಒಂದ್ ಕಡೆ ಗಮನಿಸಬಹುದಾಗಿರುವಂತದ್ದು. ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನ್ ನಿರ್ಮಾಣ ಆಗುತ್ತೆ, ಆ ನಿಟ್ಟಿನಲ್ಲಿ ಅದರ ಸ್ಮರಣಾರ್ಥ ಇಲ್ಲಿ ಪರ್ಮನೆಂಟ್ ಆಗಿ ಕೆರಗೋಡು ಗ್ರಾಮದ ಸರ್ಕಲ್ ನಲ್ಲಿ ಈ ಒಂದು ಧ್ವಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಗೆ ಒಂದು ಮನವಿಯನ್ನ ಕೊಡ್ತಾರೆ. ಆ ಮನವಿಯ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಯ ಸಭೆಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿ ಶಾಸಕರ ಭಾವಚಿತ್ರವು ಕೂಡ ಚಪ್ಪಲಿಯಿಂದ ಹೊಡಿತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂತದ್ದು. ಹಿಂದೂ ಕಾರ್ಯಕರ್ತರು ಮತ್ತೆ ಇಲ್ಲಿನ ಒಂದಷ್ಟು ಗ್ರಾಮದ ಯುವಕರು ಇಲ್ಲಿ ಈ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂತದ್ದು. ಇದು ನಮ್ಮ ಧರ್ಮಕ್ಕೆ ಒಂದು ಮಾಡ್ತಿರುವಂತಹ ಅವಮಾನ ಅಂತೇಳಿ ಕೂಡ ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಯಾಕಂದ್ರೆ ಕೆರಗೋಡು ಗ್ರಾಮ ಒಂದು ಹೋಬಳಿ ಆಗಿರುವಂತದ್ದು. ಇಲ್ಲಿ ಒಂದು ಸಮುದಾಯ, ಒಂದು ಧರ್ಮದ ಜನಾಂಗದವರು ಮಾತ್ರ ಇರೋದು.
ಇರುವಂಥದ್ದು. ಯಾವುದೇ ರೀತಿಯಂಥ ತೊಂದರೆ ಇದರಿಂದ ಆಗಲ್ಲ. ಆ ನಿಟ್ಟಿನಲ್ಲಿ ಯಾಕೆ ಧ್ವಜಸ್ತಂಭದಲ್ಲಿರುವಂತಹ ಧ್ವಜವನ್ನು ಯಾಕೆ ಇಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂಥ ದೃಶ್ಯಾವಳಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮಹಿಳೆಯರು ಕೂಡ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅಂದರೆ ಅನುಮಾನ ಒಂದು ನಮ್ಮ ಸಂಕೇತ, ನಮ್ಮ ಧರ್ಮದ ಸಂಕೇತವಾಗಿರುವಂತಹ ಈ ಒಂದು ಧ್ವಜವನ್ನು ಇಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಹಿಳೆಯರು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಯಾಕೆ ಇಳಿಸ್ತಾ ಇದ್ದಾರೆ, ನೀವೇನು ಹೇಳಿ ಅಂತ? MLA ಧ್ವಜ ಇಳಿಸಕ್ ಬಿಡಲ್ಲ. ಪಾಕಿಸ್ತಾನ ಧ್ವಜ ಆಸಿಲ್ಲ, ಹನುಮಂತ ಧ್ವಜ ಆಸಿರೋದು. ಹಿಂಗೆ ಆದ್ರೆ ಹಿಂದೂಗಳಿಗೆ ಏನ್ ಮಾಡ್ತಾರೆ? ನಾಳೆ ದಿನ ದೇವಸ್ಥಾನ ಒಳಗೆ ಬರ್ತಾರೆ. ಅಮ್ಮ, ಏನ್ ಹೇಳ್ತೀರಮ್ಮ? ಇಳಿಸ್ಬಾರ್ದು ಬಾವುಟವ, ನಮ್ಗೆ ನ್ಯಾಯ ಸಿಗ್ಬೇಕು. ಇವತ್ತು ನಮ್ಮಗ್ ಇದ್ ಮಾಡ್ತಾವ್ರೆ, ನಾಳೆ ಪೊಲೀಸ್ನವ್ರು ಹಿಡ್ಕತಾರೆ, ಅವರು ಮನೆಗೆ ಹೋಗಿ ಅಂತಾರೆ. ನಮ್ಗೆ ನ್ಯಾಯ ಇಲ್ದ್ಮೇಲೆ ಪೊಲೀಸ್ನವ್ರಿಗೆ ಏನ್ ಸಿಗ್ತದೆ ಅವ್ರು ಬಿಟ್ಕೊಡ್ತಾರೆ ಅಂತ ಬರ್ತಾವ್ರೆ. ನಮ್ಗೆ ಬೇಕಾಗಿಲ್ಲ, ನಮ್ಗೆ ಬಾವುಟ ಬೇಕೇ ಬೇಕು. ಇದು ಯಾರ ಜಮೀನ್ ಮೇಲೂ ಇಲ್ಲ, ಯಾರ ಎದೆ ಮೇಲೂ ಇಲ್ಲ. ನೋಡಕ್ಕಾಗ್ದಿರೋ ತಲೆ ಪಕ್ಕ ಹೋಗ್ಲಿ, ಅಷ್ಟಾಯ್ತಾ? ನಮ್ಗೆ ಬೇಕೇ ಬೇಕು. ಇದು ಇದು ನೋಡ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂತ ಬಿಡ್ಬೇಕು. ನಿನ್ನ ಮನೆಗೆ ಬಂದು ನಾವು ಹಾಕಿಲ್ಲ, ಇವ್ರ ಮನೆಗೆ ಬಂದು ನಾವು ಹಾಕಿಲ್ಲ. ಧ್ವಜಸ್ಕೊಂಬವ ನಮ್ಮ ಪಬ್ಲಿಕ್ ಅಲ್ಲಿ ನೆಟ್ಟಿದ್ದೀವಿ ನಾವು. ನಮ್ ದೇವ್ರದು, ನಮ್ ದೇವ್ರ ನಾವು ಬಿಟ್ಕೊಳ್ಳೋ ಅವಕಾಶ ನಾವು ಕೊಡಲ್ಲ ನಾವು. ಅದ್ ಯಾಕೆ ತಗೋರು? ನಾಳೆ ದಿವಸ ಬಂದು ನಿಮ್ಮ ಮನೇಲಿ ನಿಮ್ ಹೆಂಡತಿ ಮಕ್ಕಳು ಕುಂಕುಮ ತಿಂತಾರೆ, ಅಳ್ಸಕ್ಕೆ ನೀವು ರೆಡಿ ಆಗಿದ್ದೀರಾ? ಅದನ್ನ ಉತ್ತರ ಕೊಡಿ ನನಗೆ. ಈ ದೇವ್ರೇ ಬೇಡ ಅನ್ನೋರು ನಿಮ್ ಹೆಂಡತಿ ಮಕ್ಳು ಯಾಕೆ ಅಷ್ಟು ಕುಂಕುಮ ಹಾಕೊಂಡಿದ್ದಾರೆ, ಬಳೆ ತೊಟ್ಕೊಂಡಿದ್ದಾರೆ, ಬಿಚ್ಚಾಕಿ ಅಂತ ಕೇಳ್ತಾರೆ. ಅದಕ್ಕೆ ನೀವು ರೆಡಿ ಆಗಿದ್ರೆ ಬಾವುಟ ಇಳಿಸಿ, ಬಾವುಟ ಇಳಿಸಿ. ಇದಿಷ್ಟು ಗ್ರಾಮದ ಮಹಿಳೆಯರ ಮಾತಾಗಿರೋದು. ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಂಡ್ಯ ಜಿಲ್ಲಾಡಳಿತ ಮಾಡ್ತಾ ಇದೆ. ನಮಗೆ ಈ ಧ್ವಜ ನಮ್ಮ ಧರ್ಮದ ಅಸ್ಮಿತೆ. ಆ ನಿಟ್ಟಿನಲ್ಲಿ ನಾವು ರಾಮ ಮಂದಿರ ನಿರ್ಮಾಣದ ಒಂದು ಜ್ಞಾಪಕಾರ್ಥವಾಗಿ ಈ ಒಂದು ಧ್ವಜವನ್ನು ಹಾಕಿದ್ದೀವಿ. ಇದು ತೆರವು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಅರವಿಂದ್. ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬಟ್ ಕೆರಗೋಡು ನಾನು ಹೋಗಿದ್ದೀನಿ ಆ ಊರಿಗೆ. ಅದೇನು ಧರ್ಮ ಸೂಕ್ಷ್ಮ ಪ್ರದೇಶ ಏನಲ್ಲ, ಅಲ್ಲಿ ಬೇರೆ ಧರ್ಮದವ್ರು ಇಲ್ವೇ ಇಲ್ಲ. ಹಾಗೆ ನೋಡೋಕವ್ರು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹಿಂದೂಗಳೇ ಇರ್ತಕ್ಕಂಥದ್ದು. ಬಟ್ ಯಾಕೆ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಧ್ವಜ ತೆರವು ಮಾಡಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಒಂದು ಧರ್ಮಕ್ಕೆ ಸೀಮಿತವಾದ ಧ್ವಜವನ್ನು ಹಾರಿಸಬಾರ್ದು ಅಂತ? ಇಲ್ಲ. ಅವ್ರ ಊರಲ್ಲಿ ಅವ್ರು ಏನೋ ಮಾಡ್ಕೋತಾರಪ್ಪ, ನಿಮಗೆ ಯಾಕೆ ಅಂತ? ಅಥವಾ ಇದು ಯಾರ ಚಿತಾವಣೆ? ಸ್ಥಳೀಯ ಶಾಸಕರು ಅವರೇನಾದರೂ ಹೇಳಿದಾರಾ ತೆಗ್ಸಿ ಅಂತ? ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಮಂಡ್ಯ MLA ವ್ಯಾಪ್ತಿಗೆ ಬರುತ್ತೆ, ರವಿ ಅವರ ವ್ಯಾಪ್ತಿಗೆ ಬರುತ್ತೆ ಅಂತ ಅನ್ಕೋತೀನಿ. ಎಸ್, ಇದು ರವಿ ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅವರೇ ಶಾಸಕರು, ರವಿ ಗಣಿಗ ಅವರು. ಯಾಕೆ ಅವರಾದರೂ ಇಂಟರ್ಫಿಯರ್ ಆಗಬೇಕಾಗಿತ್ತು? ಒಂದು ಊರಲ್ಲಿ ಹನುಮತ್ ಧ್ವಜ ಹಾರಾಡ್ತಾ ಇದ್ದರೆ ಶಾಶ್ವತವಾಗಿ ಅಧಿಕಾರಿಗಳಿಗೆ ಏನು ಕಷ್ಟ? ಇದು ನನ್ನ ಪ್ರಶ್ನೆ. ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಅಥವಾ ಈ ಊರಲ್ಲಿ ಏನಾದ್ರು ಗಲಾಟೆ ಆಗಿದೆಯಾ? ಏನೂ ಇಲ್ಲ. ಇದೇನು ಕರಾವಳಿ ಅಲ್ಲ, ಇದು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಒಂದು ಊರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ತಾವು, ಗಲಾಟೆ ನಡೀತಾ ಇದೆ ಈಗಾಗಲೇ, ಬಿಡ್ತಾ ಇಲ್ಲ ಅವರು. ಶಾಸಕರ ಭಾವಚಿತ್ರವಕ್ಕೆ ಜನ ಒದಿತಾ ಇದ್ದರು, ಕಾಲು ಕೆಳಗಡೆ ಹಾಕ್ಕೊಂಡು. ಅಂದರೆ ಇದು ಶಾಸಕರ ಚಿತಾವಣೆ ಅಂತನಾ ಗೊತ್ತಿಲ್ಲ. ಬಟ್ ಯಾಕೆ ಹೀಗಾಗಿದೆ ಅಂತಲೂ ನಂಗೆ ಅರ್ಥ ಆಗ್ತಾ ಇಲ್ಲ. ಮೇ ಬಿ ಅದು ಸಾಧ್ಯತೆ ಅಧಿಕಾರಿಗಳಿಗೆ ಯಾರಾದರೂ ಹೇಳಿಕೊಟ್ಟಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ನೋಡಬೇಕು. ಅದು ಯಾರಾದರೂ ಉದ್ದೇಶಪೂರ್ವಕವಾಗಿ ಏನಾದ್ರು ಹೇಳಿದಾರಾ, ಅಥವಾ ಯಾರೂ ಏನೂ ಮಾಡಿಲ್ಲ ಅಂತಂದರೆ ಧ್ವಜ ಇದ್ರೆ ಏನು ಕಷ್ಟ ಇವ್ರಿಗೆ? ಯಾಕಪ್ಪ ಈ ರೀತಿ ಈ ಥರ ನಡೆಸ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ವಿಚಾರ ಮಾತ್ರ ಬಹಳ ಸ್ಪಷ್ಟ. ಆ ಊರಿನಲ್ಲಿ
ಕೆರಗೋಡು ಗ್ರಾಮವನ್ನು ಬಂದ್ ಮಾಡಿದ್ದಾರೆ ಗ್ರಾಮಸ್ಥರು. ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಡೀ ಗ್ರಾಮಸ್ಥರೆಲ್ಲ ಒಂದಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ದಿನ ನೆನಪಿಗೋಸ್ಕರ ಭಗವಧ್ವಜ ಅಥವಾ ಹನುಮಧ್ವಜವನ್ನು ಹಾರಿಸಿದ್ದಾರೆ 108 ಅಡಿ ಎತ್ತರದ್ದು. ಆ ಊರಲ್ಲಿ ಇದಕ್ಕೆ ಯಾರದ್ದೂ ವಿರೋಧ ಇಲ್ಲ, ಯಾವ ಕೋಮಿನವರದ್ದೂ ವಿರೋಧ ಇಲ್ಲ, ಅನ್ಯ ಧರ್ಮೀಯರಂತೂ ಇಲ್ಲವೇ ಇಲ್ಲ ಅಲ್ಲಿ. ಹೀಗಿರಬೇಕಾದ್ರೆ ಆ ಊರವರು ಅವ್ರ ಪಾಡು ಗ್ರಾಮ ಪಂಚಾಯತಿನಲ್ಲಿ ರೆಸಲ್ಯೂಷನ್ ಆಗಿದೆ. ಗ್ರಾಮ ಪಂಚಾಯತಿನಲ್ಲಿ ಹನುಮಧ್ವಜ ಹಾರಿಸೋದಕ್ಕೆ ರೆಸಲ್ಯೂಷನ್ ಆಗಿದೆ. ಬಟ್ ಯಾಕೆ ಅಧಿಕಾರಿಗಳು ಇಷ್ಟೊಂದು ನೋಡಿ, ಎಷ್ಟು ಪೊಲೀಸ್ ಫೋರ್ಸ್ ಹಾಕಿದಾರಲ್ಲಿ? ಹಾಗಾದರೆ ಈ ಧ್ವಜವನ್ನು ತೆಗಿಲೇಬೇಕು ಅಂತ ಯಾರು ಪಟ್ಟಿಡಿದು ಕೂತಿರೋದು? ಕೆರಗೋಡಲ್ಲಿ ಯಾರು ಪಟ್ಟಿಡ್ಕೊಂಡು ಕೂತಿದ್ದಾರೆ ಅಂತ ನಂಗೆ ಅದನ್ನು ಪೊಲೀಸ್ ಆಫೀಸರ್ಗಳೇ ಹೇಳಬೇಕಪ್ಪ. ಇಲ್ಲ ಅಂತಂದರೆ ಇದು ಯಾರೋ ಇವ್ರಿಗೆ ಆರ್ಡರ್ ಮಾಡಿರಬೇಕು, AC ಆ್ಯಂಡ್ ತಹಶೀಲ್ದಾರ್ಗೆ, ನೀವು ಹೋಗ್ಬಿಟ್ಟು ಅಲ್ಲಿ ಭಗವಧ್ವಜ ಹಾಕಿದ್ದಾರೆ ತೆಗೀರಿ ಅಂತ. ಊರವ್ರು ಅವ್ರ ಪಾಡ್ಗೆ ಅವ್ರು ಮಾಡ್ಕೋತಾ ಇದ್ದಾರೆ. ಇದು ದೊಡ್ಡ ಇಶ್ಯೂನೇ ಅಲ್ಲ. ಇದು ಯಾರಾದರೂ ಒಂದು ಸಮುದಾಯದವರೋ ಒಂದು ಕೋಮಿನವರೋ ಬಲವಾಗಿ ಇದನ್ನು ವಿರೋಧಿಸಿದರೆ ನೋಡ್ಬೋದಾಗಿತ್ತು. ಬಟ್ ಆ ಥರ ಇಲ್ಲ.